ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ನಿಮ್ಮ ಮಾತು ಇವತ್ತು ಬಹಳ ಹಿಡಿತವಾಗಿರಬೇಕು, ಮಿತವಾಗಿರಬೇಕು, ಜೊತೆಗೆ ನಿಮ್ಮ ಹತೋಟಿಯಲ್ಲಿರಬೇಕು. ನೀವು ಯಾವ ಮಾತನ್ನಾಡ್ತೀರಿ ಅದರ ಮೇಲೆ ನಿಮ್ಮ ವ್ಯವಹಾರ, ನಿಮ್ಮ ಗೌರವ ಎಲ್ಲವೂ ಕೂಡ ಅವಲಂಬಿತವಾಗಿರತಕ್ಕಂತಹ ದಿವಸ. ಮಾತಿನಲ್ಲಿ ವ್ಯತ್ಯಾಸವನ್ನು ಮಾಡಿಕೊಂಡ್ರೆ ತೊಂದರೆಯನ್ನು ಅನುಭವಿಸ್ತೀರಿ, ಜೊತೆಗೆ ನಷ್ಟವೂ ಕೂಡ ಆಗ್ತಕ್ಕಂಥದ್ದಾಗುತ್ತೆ. ಮಾತಿನಿಂದಲೇ ಮಾತೇ ಮುತ್ತು, ಮಾತೇ ಮೃತ್ಯು ಅನ್ನುವಂಥದ್ದು ಅಕ್ಷರಶಃ ನಿಮಗೆ ಅನ್ವಯವಾಗತಕ್ಕಂತಹ ದಿವಸವಾಗುತ್ತೆ. ಆದ್ದರಿಂದ ಯಾರ ಜೊತೆಯಲ್ಲಿ ಮಾತಾಡಬೇಕಾದರೂ ಕೂಡ ಸ್ವಲ್ಪ ನಯ, ವಿನಯ, ಮೃದುತ್ವ ಅಂತಕ್ಕಂಥದ್ದು ಇರಲಿ ಅನ್ನುವಂಥದ್ದು. ಬಾಕಿ ಇರತಕ್ಕಂತಹ ಕೆಲಸಗಳು ಏನೇ ಇದ್ದರೂ ಕೂಡ ನಿಧಾನವಾಗಿ ಪೂರ್ಣವಾಗುತ್ತೆ. ತಾಳ್ಮೆ ಪರೀಕ್ಷೆ, ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ನಿಧಾನವಾಗಿ ಆಲೋಚನೆಯನ್ನು ಮಾಡಿ ಯಾವ ಕೆಲಸವನ್ನು ಯಾವ ಆದ್ಯತೆ ಮೇರೆಗೆ ಮಾಡಬೇಕು ಅನ್ನುವಂಥದ್ದನ್ನು ಗಮನಿಸಿ ಆ ಕೆಲಸವನ್ನು ಪೂರೈಸ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗ್ತಕ್ಕಂತಹ ದಿವಸ ಇದು. ಅಂದರೆ ನಿಮ್ಮ ನೌಕರಿಯಿಂದ ನಿಮಗೆ ಬರಬೇಕಾದಂತಹ ಯಾವುದಾದರೂ ಸವಲತ್ತುಗಳಾಗಲಿ, ಅನುಕೂಲತೆಗಳಾಗಲಿ, ನಿಮ್ಮ ಹಕ್ಕುಗಳನ್ನು ನೀವು ಚಲಾಯಿಸಲಿಕ್ಕೆ ಅವಕಾಶಗಳಾಗಲಿ ಸಿಕ್ಕುವಂಥದ್ದಾಗುತ್ತೆ. ವಾಗ್ದೇವತಾ ಪ್ರಾರ್ಥನೆಯನ್ನು ಮಾಡಿ, ಅಂದರೆ ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಅಂತ ಅರ್ಥ. ಶುಭವಾಗಿ. ವೃಷಭ ರಾಶಿ, ನಿಮ್ಮ ವೃತ್ತಿ, ವ್ಯಾಪಾರ, ವ್ಯವಹಾರದಲ್ಲಿ ಒಂದಷ್ಟರ ಮಟ್ಟಿಗೆ ಪ್ರಗತಿಯನ್ನು ಕಾಣತಕ್ಕಂತಹ ದಿವಸ. ಅಭಿವೃದ್ಧಿಯನ್ನು ನೋಡಲಿಕ್ಕೆ ಅವಕಾಶಗಳು ಸಿಕ್ಕುತ್ತೆ. ನಿಮ್ಮ ಅಭ್ಯುದಯಕ್ಕೆ ಇವತ್ತು ಒಳ್ಳೆಯ ದಾರಿ ಆಗತ್ತೆ ಎನ್ನುವಂಥದ್ದು. ವಿವಾಹಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಶುಭ ಫಲ ಇಲ್ಲ. ಮದುವೆಗೋಸ್ಕರವಾಗಿ ಏನೋ ವಿಚಾರಗಳನ್ನು ಮಾಡ್ತಾ ಇದ್ದು ನಿಮ್ಮ ಪ್ರಯತ್ನಗಳನ್ನು ನೀವು ನಡೆಸ್ತಾ ಇದ್ದರೆ ಇವತ್ತು ಅದಕ್ಕೆ ಅಶುಭವಾದಂತಹ ಫಲ ಅಂತ ಹೇಳಬೇಕು. ಕೆಲವು ವಿಚಾರಗಳಲ್ಲಿ ಗೊಂದಲವನ್ನು ಮಾಡ್ಕೊಳ್ತೀರಿ. ಆ ಗೊಂದಲದಿಂದ ಹೊರಬರಬೇಕಾದ್ರೆ ಕಷ್ಟವಾಗತ್ತೆ. ಆಗ ಬೇರೆ ಕೆಲಸಗಳಿಗೂ ಕೂಡ ಅದು ಅಡ್ಡಿಯಾಗತ್ತೆ ಅನ್ನುವಂಥದ್ದು. ಅದನ್ನು ಗಮನಿಸ್ಕೊಳ್ಬೇಕು. ಯಾವ ವಿಷಯದಲ್ಲಿ ಗೊಂದಲ ಇದೆ ಅಥವಾ ಅನುಮಾನ ಇದೆ, ಸಮಸ್ಯೆ ಇದೆ, ಸವಾಲಿದೆ, ಇದೆಲ್ಲವನ್ನು ನಿಧಾನವಾಗಿ ಗಮನಿಸಿಕೊಂಡು ಅದಕ್ಕೆ ಪರಿಹಾರವನ್ನು ಹುಡುಕಿಕೊಳ್ಬೇಕು. ಗೊಂದಲದಿಂದ ಹೊರಬರಬೇಕು. ಆಗ ಬೇರೆಲ್ಲ ಕೆಲಸಗಳಿಗೂ ಕೂಡ ತನ್ನಿಂದ ತಾನೇ ಅನುಕೂಲವಾಗುವಂಥದ್ದಿದೆ. ಕೈಗೆ ಬರಬೇಕಾದಂತಹ ಹಣ ಸಿಕ್ಕುವುದಿಲ್ಲ ಇವತ್ತು. ಹಾಗಾಗಿ ಒಂದಷ್ಟು ಬೇಸರವಾಗುತ್ತೆ. ನಿಮಗೆ ಯಾವುದೋ ತುರ್ತು ಪರಿಸ್ಥಿತಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಿಮಗೆ ಹಣ ಕೈಗೆ ಸಿಕ್ಕಲಿಲ್ಲ ಅಂತ ಆದರೆ ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂಥದ್ದು. ಕಲಾವಿದರಿಗೆ ಸಮಾಜದಲ್ಲಿ ವಿಶೇಷವಾದಂತಹ ಮನ್ನಣೆ ಸಿಕ್ಕುವಂತಹ ದಿವಸ. ಯಾರಲ್ಲಿ ವಿಶೇಷವಾದಂತಹ ಒಂದು ಬುದ್ಧಿ ಇದೆ ಅಥವಾ ಕಲಾ ಚಟುವಟಿಕೆಗಳನ್ನು ಆಶ್ರಯವಾಗಿಟ್ಟುಕೊಂಡು ಅದನ್ನು ಪೋಷಣೆ ಮಾಡ್ತಾ ಇರತಕ್ಕಂಥವ್ರು ಇದ್ದೀರಿ, ಅಂಥವರಿಗೆ ಅನುಕೂಲವಾಗುವಂತಹ ದಿವಸ. ಅಷ್ಟಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಚಿತ್ರೋದ್ಯಮದಲ್ಲಿ ಹಾಗೆ ನಾಟಕಕಾರರಿಗೆ ಮತ್ತು ಈ ಚಿತ್ರರಂಗದಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಅನುಕೂಲ ಆಗತಕ್ಕಂತಹ ದಿವಸ. ಉತ್ತಮವಾದಂತಹ ಅವಕಾಶಗಳು, ಹಿಂದೆ ಪರಿಶ್ರಮ ಪಟ್ಟಿದ್ದಕ್ಕೆ ಮನಸ್ಸಿಗೆ ಸಮಾಧಾನವಾಗುವಷ್ಟರ ಮಟ್ಟಿನ ಲಾಭ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದು. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುತ್ತೆ ಅನ್ನುವಂತಹ ಆಶಾಭಾವನೆ ಗಟ್ಟಿಯಾಗುವಂಥದ್ದು. ಎಷ್ಟೋ ಜನ ಮನಸ್ಸಿನಲ್ಲಿ ಈ ವೃತ್ತಿಯನ್ನು ಬಿಟ್ಟುಬಿಡಬೇಕು ಅಂತ ಹೇಳಿ ಅಂದುಕೊಂಡವರಿಗೂ ಕೂಡ ಮತ್ತೆ ಇದೇ ವೃತ್ತಿಯಲ್ಲಿ ಮುಂದುವರಿತಕ್ಕಂತಹ ಒಂದು ಮನೋಭಾವ ಬೆಳೀತಕ್ಕಂತಹ ದಿವಸವಾಗತ್ತೆ. ಹೊಸದಾಗಿ ಚಿತ್ರೋದ್ಯಮಕ್ಕೆ ಸೇರಬೇಕು ಅಂತ ಹೇಳಿ ಯಾರಾದರೂ ಆಲೋಚನೆ ಮಾಡ್ತಾ ಇದ್ದರೆ ಮಿಥುನ ರಾಶಿಯವರು, ಅವರಿಗೆ ಅತ್ಯಂತ ಶುಭವಾದಂತಹ ದಿವಸ ಇದು. ವಾರದ ದೃಷ್ಟಿಯಿಂದ ಕೆಲವರು ಬೇಡ ಅಂತ ಹೇಳಬಹುದು. ಆದರೆ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನಾದರೂ ಕೂಡ ಈ ದಿವಸ ಮಾಡಿಕೊಳ್ಳೋದ್ರಲ್ಲಿ ಯಾವ ಅಭ್ಯಂತರವೂ ಕೂಡ ಇಲ್ಲದೇ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಲಾಭದ ದಿವಸ, ವಿದ್ಯಾರ್ಥಿಗಳಿಗೆ ಶುಭದ ದಿವಸ. ತಮ್ಮ ಪ್ರಯತ್ನಕ್ಕೆ ಸರಿಯಾದಂತಹ ಒಂದು ಭವಿಷ್ಯ ಇದೆ ಅಂತ ಹೇಳಿ ಕಂಡುಕೊಳ್ತಕ್ಕಂತಹ ದಿವಸವಾಗತ್ತೆ ಇದು. ವಿಜ್ಞಾನ ವಿಷಯದಲ್ಲಿ ಅಭ್ಯಾಸವನ್ನು ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳು ವಿಶೇಷವಾಗಿ ಶುಭವಾದಂತಹ ಫಲಗಳನ್ನು ಪಡಿತಕ್ಕಂಥದ್ದು. ಜೊತೆಗೆ ಭವಿಷ್ಯದ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸದ ವಿಚಾರವನ್ನು ಕುರಿತು ಚರ್ಚೆ ಮಾಡುವಾಗ ಅನೇಕ ಮಾಹಿತಿಗಳು ನಿಮ್ಮ ಪರವಾಗಿ ನಿಮಗೆ ಸಮಾಧಾನಕರವಾಗಿ ಸಿಗ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಈ ಕುಲದೇವತಾ ಪ್ರಾರ್ಥನೆ ಆರಾಧನೆಯ ಮುಖಾಂತರ
ನಿಮ್ಮೆಲ್ಲ ಸಂಕಲ್ಪಗಳು ಸತ್ಸಂಕಲ್ಪವಾಗಿ ಪರಿವರ್ತನೆಯಾಗಲಿ, ಅದರಿಂದ ನಿಮಗೆ ಲಾಭ ಮತ್ತು ಶುಭವಾಗಲಿ ಅಂತ ಹೇಳಿ ಹಾರೈಸೋಣ. ಕರ್ಕಾಟಕ ರಾಶಿ, ಈ ದಿವಸ ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ತಕ್ಕಂತಹ ಸಾಧ್ಯತೆ ಇದೆ. ಅದನ್ನು ತಾತ್ಸಾರ ಮಾಡದಲೇ ಸರಿಯಾದಂತಹ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ವೈದ್ಯರ ಸಲಹೆ ಮೇರೆಗೆ ಔಷಧೋಪಚಾರಗಳನ್ನು ಸ್ವೀಕಾರ ಮಾಡಿ. ಎಲ್ಲ ಕಾರ್ಯಗಳಿಗೂ ಕೂಡ ತುಂಬ ಕಠಿಣವಾದಂತಹ ಪರಿಶ್ರಮವನ್ನು ಪಡಬೇಕಾಗತ್ತೆ. ಯಾವ ಕೆಲಸವೂ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ, ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಒಂದೇ ಕೆಲಸಕ್ಕೆ ಹಲವಾರು ರೀತಿಯಲ್ಲಿ ಶ್ರಮವನ್ನು ಹಾಕಬೇಕು ಅನ್ನುವಂಥದ್ದು ವಿಚಿತ್ರ. ಆದರೂ ಕೂಡ ಅದು ಗ್ರಹಗತಿಯ ದುಷ್ಫಲ ಅಂತ ಹೇಳಬೇಕಾದಂಥದ್ದು. ಸೂಕ್ಷ್ಮ ಕೆಲಸಗಳಲ್ಲಿ ಹೆಚ್ಚು ಜಾಗ್ರತೆಯನ್ನು ವಹಿಸಬೇಕು. ತುಂಬ ಸೂಕ್ಷ್ಮಾತಿ ಸೂಕ್ಷ್ಮ ಕೆಲಸಗಳನ್ನು ಮಾಡುವಾಗ ನಿಮ್ಮ ಗಮನ ತುಂಬ ಅಲ್ಲೇ ಇರಬೇಕಾಗತ್ತೆ. ಬೇರೆಯವರಿಗೆ ಕೆಲಸವನ್ನು ವಹಿಸಿ ನೀವು ಸುಮ್ಮನೆ ಇರತಕ್ಕಂಥದ್ದಲ್ಲ. ಅದು ನಿಮ್ಮ ಉದ್ಯೋಗಕ್ಕೆ, ವೃತ್ತಿಗೆ, ವ್ಯವಹಾರಕ್ಕೆ ಪೆಟ್ಟನ್ನು ಕೊಡ್ತಕ್ಕಂಥದ್ದು, ನಿಮಗೆ ಅವಮಾನವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದೂ ಇದೆ. ಎಚ್ಚರಿಕೆಯನ್ನು ವಹಿಸಬೇಕು. ಯಾಕೆ ಹಿನ್ನಡೆ ಆಗಬೇಕು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಂಡು ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಕರ್ತವ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಜವಾಬ್ದಾರಿಯಿಂದ ನಿಮ್ಮ ಕೆಲಸವನ್ನು ನಿರ್ವಹಿಸಬೇಕು, ಪೂರೈಸಬೇಕು. ಆಗ ಮಾತ್ರ ಮುನ್ನಡೆಗೆ ಅವಕಾಶಗಳು ಆಗುವಂಥದ್ದು. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ.